ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಮಿಡ್ ಟರ್ಮ್ ಪ್ರಿಪ್ರೇಷನಲ್ಲಿ ತುಂಬ ಬ್ಯುಸಿಯಾಗಿದ್ದೀರಾ ಅಂತ ಗೊತ್ತಿದೆ. ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಯಾವುದೆಲ್ಲ ಚಾಪ್ಟರ್ನ ಓದಬೇಕು, ಯಾವುದಕ್ಕೆಲ್ಲ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು, ಯಾವುದೆಲ್ಲ ಇಂಪಾರ್ಟೆಂಟು, ಇದರಿಂದ ಪಕ್ಕಾ ಕ್ವಶನ್ ಬಂದೇ ಬರುತ್ತೆ ಅಂತ ಹೇಳೋಕ್ಕೆ ನಾನು ನಿಮ್ಮ ಶ್ವೇತಾ ಮೇಡಮ್ ಬಂದಿದ್ದೀನಿ. ಸೊ ಇವತ್ತಿನ ಕ್ಲಾಸನ್ನ ಎಂಡ್ ತನಕ ನೋಡಿ, ಯಾಕಂತಲೇ ನಿಮ್ಗೊಂಥರ ರೋಡ್ ಮ್ಯಾಪ್ ಥರ. ಮ್ಯಾಥಮೆಟಿಕ್ಸ್ ಬುಕ್ ಹಿಡ್ಕೊಂಡು ಕೂತ್ಕೊಂಡ್ರೆ ನಡೆಯುತ್ತಾ? ಇಲ್ಲ, ಅದರಲ್ಲಿ ಯಾವುದನ್ನು ಓದಬೇಕು, ಯಾವುದನ್ನು ಸ್ಕಿಪ್ ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ಯಾಕಂತಂದರೆ ಇಂಪಾರ್ಟೆಂಟ್ ಚಾಪ್ಟರ್ಗಳನ್ನೇ ಬಿಟ್ಬಿಟ್ಟು ಬೇರೆದನ್ನು ಓದಿದರೆ ರಾಂಗ್ ಅಲ್ವಾ? ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ಗಳಿಂದನೇ ಕ್ವಶನ್ ಬಂದಿರುವಂಥದ್ದು. ಸೊ ಆ ಮಿಸ್ಟೇಕನ್ನು ನಮ್ಮ ಮಕ್ಕಳು ಮಾಡಬಾರ್ದು ಅಂತ ಹೇಳಿಬಿಟ್ಟು ಇವತ್ತಿನ ಈ ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಸೊ ವಿ ವಿಲ್ ಸ್ಟಾರ್ಟ್ ದ ಕ್ಲಾಸ್ ಮಕ್ಕಳೇ. ಯು ಕ್ಯಾನ್ ಸಿ ಹಿಯರ್ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು ಅಂತ ಗೊತ್ತಾಗಬೇಕು ಅಂತಲೇ ಸಿಲೆಬಸ್ ಗೊತ್ತಿರಬೇಕು. ಸಿಲೆಬಸ್ ಗೊತ್ತಾಗೋದು ಹೆಂಗೆ? ನಮ್ಮ ಬೋರ್ಡಿಂದ ಆಲ್ರೆಡಿ ನಿಮ್ಮ ಇಯರ್ ಸ್ಟಾರ್ಟ್ ಆಗೋ ಕೂಡಲೇ ಬೋರ್ಡಿಂದ ಏನನ್ನು ರಿಲೀಸ್ ಮಾಡಿದರು ಅಂತ ಕೇಳಿದರೆ, ದೇ ರಿಲೀಸ್ ದ ಸಿಲೆಬಸ್ ಚಾಪ್ಟರ್ ವೈಸ್. ಓಕೆನಾ? ಮಂತ್ ವೈಸಲ್ಲಿ ಸಿಲೆಬಸ್ಸನ್ನು ರಿಲೀಸ್ ಮಾಡಿದರು, ಯಾವುದನ್ನೆಲ್ಲ ಯಾವಾಗೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಯು ಕ್ಯಾನ್ ಸಿ ಹಿಯರ್ ಸೆಕೆಂಡ್ PUC ಅವರಿಗೆ ಕೇಳಿದರೆ, so these are the chapters. Look at this one, relation and functions, and then okay, 1 minute. Okay, ಕಾಣಿಸ್ತಿದೆ ತಾನೆ? ಓಕೆ, ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್, ದೆನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ ತನಕ ಎಲ್ಲಿಗೆ ಓದಿದ್ದೀರಾ? ಕ್ವಾರ್ಟರ್ಲಿ ಟೆಸ್ಟಿಗೆ ಓದಿದ್ದೀರಾ, ಅದನ್ನೇ ಫಸ್ಟ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ ನೋಡಿ. ಆ್ಯಂಡ್ ದೆನ್ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ನ ಆಲ್ಮೋಸ್ಟ್ ಈಗ ಸ್ಟಾರ್ಟ್ ಮಾಡಿದ್ದಾರೆ, ಕೆಲವು ಕಾಲೇಜ್ಗಳಲ್ಲಿ ಮುಗ್ದು ಹೋಗಿದೆ. ದಿಸ್ ಇಸ್ ಗಿವನ್ ಬೈ ದ ಬೋರ್ಡ್. ಕೆಲವೊಂದು ಏಡೆಡ್ ಕಾಲೇಜ್ಗಳಲ್ಲಿ ಡಿಫ್ರೆಂಟಾಗಿ ಫಾಲೋ ಮಾಡ್ತಾರೆ, ಬಟ್ ಆಲ್ಮೋಸ್ಟ್ ಇಷ್ಟು ಚಾಪ್ಟರ್ಗಳು ನಿಮ್ಮ ಮಿಡ್ ಟರ್ಮಿಗೆ ಇರಲೇಬೇಕು. ಓಕೆನಾ? ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್, LPP ಈಸಿಯೆಸ್ಟ್ ಚಾಪ್ಟರ್ ಅಲ್ವಾ. ದೆನ್ ಇಂಟಗ್ರಲ್ಸ್ ಅಂದರೆ ಕೆಲವರು ತಲೆ ಕೆಡಿಸ್ಕೊಳ್ತಾರೆ. ಇದರಲ್ಲಿ ಎಲ್ಲಿಂದ ಎಲ್ಲಿ ತನಕ 7.1 7.6 ತನಕ ಮಾತ್ರ ಇನ್ಕ್ಲೂಡ್ ಮಾಡ್ತೀವಿ ಮಿಡ್ ಟರ್ಮಿಗೆ ಅಂತ ಹೇಳಿದ್ದಾರೆ ಮಕ್ಕಳೇ. ಓಕೆನಾ? ಸೊ ಲಾಸ್ಟ್ ಫಾರ್ಮುಲಾ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಯಾವುದು ಡೆಫಿನೆಟ್ ಇಂಟಗ್ರಲ್ ಪಾರ್ಟನ್ನು ಆ್ಯಡ್ ಮಾಡಿಲ್ಲ ಇಲ್ಲಿ, ಬಟ್ 7.6 ತನಕ ಎಲ್ಲಿಗೆ ನಮ್ಮ ಮಿಡ್ ಟರ್ಮಿಗೆ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ದೀಸ್ ಆರ್ ದ ಚಾಪ್ಟರ್ಸ್. ಇವಾಗ ನಾನೊಂದು ವಿಷಯ ಹೇಳಬೇಕು. ಏನು ಅಂತ ಕೇಳಿದರೆ, ಯಾವುದೆಲ್ಲ ಚಾಪ್ಟರ್ ಮೇಡಮ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೇಳಿದರೆ, ಎಲ್ಲ ಚಾಪ್ಟರ್ಗಳು ಇಂಪಾರ್ಟೆಂಟೇ, ಬಟ್ ಸ್ಟಿಲ್ ನಾನು ಹೇಳ್ತೀನಿ ಕೇಳಿ. ಯು ಕ್ಯಾನ್ ಸಿ ದಿಸ್ ಒನ್. ಈ ಸಿಲೆಬಸ್ ಕಾಪಿನ ನಾನು ಶೇರ್ ಮಾಡಿದ್ದೀನಿ, ಮತ್ತು ನಿಮಗೆ ಬೇಕು ಅಂತ ಇದ್ದರೆ ಒಂದು ಸಲ ಕಮೆಂಟ್ ಮಾಡಿ. ಫ್ರಮ್ ದಿಸ್ ಚಾಪ್ಟರ್ ಯು ಕ್ಯಾನ್ ಸಿ ಫ್ರಮ್ ದ ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರಿಂದ ನಮ್ಮ ಫೈನಲ್ ಎಕ್ಸಾಮಿಗೆ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಗೊತ್ತಾ? ಫಾರ್ ಅವರ್ ಫೈನಲ್ ಎಕ್ಸಾಮಿನೇಷನ್ ಇಟ್ ವಿಲ್ ಬಿ ಅರೌಂಡ್ 11 ಮಾರ್ಕ್ಸಿಗೆ ಬರುತ್ತೆ. ಅಲ್ಲಿ ಎಷ್ಟು ಚಾಪ್ಟರ್ ಇರುತ್ತೆ? 13 ಚಾಪ್ಟರ್ ಇರುತ್ತೆ. ಬಟ್ ಇಲ್ಲಿವಾಗ ನಮ್ಮ ಹತ್ರ ಇರೋದು ಎಷ್ಟು ಚಾಪ್ಟರು? 8 ಚಾಪ್ಟರ್ ಇರುವಂಥದ್ದು. ಹಾಗಂದರೆ ಆಬ್ವಿಯಸ್ಲಿ ಇಲ್ಲಿ 11 ಅಂತಲೇ ಒಂದು 15 ಮಾರ್ಕ್ಸಿಗೆ ಬರುತ್ತೆ. ಕರೆಕ್ಟಾ? ಸೊ ಫ್ರಮ್ ದಿಸ್ ಒನ್ ವಿ ಕ್ಯಾನ್ ಗೆಸ್ ಇಟ್ ಆಸ್ ಫ್ರಮ್ ದಿಸ್ ಚಾಪ್ಟರ್ ಇಟ್ ಇಸ್ 15 ಮಾರ್ಕ್ಸ್ ಅಂತ ತಗೊಳ್ಳು. ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಿಂದ ಫೈನಲ್ ಎಕ್ಸಾಮಿಗೆ 6 ಮಾರ್ಕ್ಸಿಗೆ ಬರುತ್ತೆ, ಇಲ್ಲೊಂದು 9 ಮಾರ್ಕ್ಸಿಗೆ ಬರುತ್ತೆ ಅಂತ ಗೆಸ್ ಮಾಡುವ. ಜಾಸ್ತಿನೂ ಇದ್ದಿರ್ಬೋದು, 9 to 10 ಅಂತ ಹೇಳ್ಬಿಟ್ಟು. ಸೊ ಮ್ಯಾಟ್ರಿಸಸ್ಸಿಂದ ಫೈನಲ್ ಎಕ್ಸಾಮಿಗೆ 11 ಮಾರ್ಕ್ಸು, ಬಟ್ ಇಲ್ಲಿವಾಗ ಏನಾಗುತ್ತೆ? ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ, ಒಂದು 15 ಮಾರ್ಕ್ಸಿಗೆ ಬರ್ಬೋದು, 15 to ಈ ಥರ. ಕರೆಕ್ಟಾ? ಆ್ಯಂಡ್ ದೆನ್ ಡಿಟರ್ಮಿನೆಂಟ್ಸಿಂದನೂ ಹಾಗೆ 15 to 20. ಮೇಡಮ್ ಇರೋದೇ ಮಾರ್ಕ್ಸ್ 80ಗಲ್ವಾ ಅಂತ ಕೇಳಿದರೆ, ಹೌದು, ಫೈನಲ್ ಎಕ್ಸಾಮ್ ಇರೋದು 80ಗೆ, ನೀವು ಬರೆಯೋದು 80ಗೆ ಮಕ್ಕಳೇ. ಬಟ್ ಕ್ವಶನ್ ಪೇಪರಲ್ಲಿ ಎಕ್ಸ್ಟ್ರಾ ಕ್ವಶನ್ಗಳಿರುತ್ತೆ. ಕರೆಕ್ಟಾ? 10 ಮಾರ್ಕ್ಸಲ್ಲಿ ಒಂದು ಎಕ್ಸ್ಟ್ರಾ ಕ್ವಶನ್ ಇರುತ್ತೆ, 10 ಎಕ್ಸ್ಟ್ರಾ ಆಯಿತು. ಆ್ಯಂಡ್ ದೆನ್ 3 ಮಾರ್ಕ್ಸಲ್ಲಿ 3 ಕ್ವಶನ್ಗಳು ಎಕ್ಸ್ಟ್ರಾ ಆಯಿತು ಅಂತಂದರೆ 9, ಸರಿನಾ? ಆ್ಯಂಡ್ ದೆನ್ 2 ಮಾರ್ಕ್ಸಲ್ಲಿ 3 ಕ್ವಶನ್ಗಳು ಎಕ್ಸ್ಟ್ರಾ ಆಯಿತು, 6 ಆಯಿತು. 5 ಮಾರ್ಕ್ಸಲ್ಲಿ 3 ಕ್ವಶನ್ಗಳು ಎಕ್ಸ್ಟ್ರಾ, 15 ಆಯಿತು. ಹಾಗಂದ್ರೆ ಒಟ್ಟು ಎಷ್ಟಾಯಿತು ನೋಡಿ? 15, 30, 40 ಮಾರ್ಕ್ಸ್ಗಳು ಎಕ್ಸ್ಟ್ರಾ ಇರುತ್ತೆ ಮಕ್ಕಳೇ. ಹಾಗಂದರೆ 80 + 40 120 ಮಾರ್ಕ್ಸಿಗೆ ನಿಮ್ಮ ಮಿಡ್ ಟರ್ಮ್ ಆ್ಯಂಡ್ ದ ಫೈನಲ್ ಪೇಪರ್ ಇರುವಂಥದ್ದು. ಈ 120ಅಲ್ಲಿ ನೀವು 80 ಸ್ಕೋರ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಅದಕ್ಕೋಸ್ಕರ ಹೇಳ್ತಿರುವಂತಹದ್ದು. ಆಬ್ವಿಯಸ್ಲಿ ಯು ವಿಲ್ ಗೆಟ್ ಮೋರ್ ಕ್ವಶನ್ಸ್ ಫ್ರಮ್ ಆಲ್ ದ ಚಾಪ್ಟರ್ಸ್. ಫೈನಲ್ ಎಕ್ಸಾಮಿಗೆ ಕಂಟಿನ್ಯೂಟಿಯಿಂದ 18 ಮಾರ್ಕ್ಸಿಗೆ ಬರುತ್ತೆ ಮಕ್ಕಳೇ. ಹಾಗಂದ್ರೆ ಇಲ್ಲಿ ಕೇಳಬೇಕಾ? ಇಲ್ಲೊಂದು 25 ಮಾರ್ಕ್ಸಿಗೆ ಬರ್ಬೋದು, ಯಾಕಂದರೆ 120 ರೀಚ್ ಆಗಬೇಕಲ್ಲ. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸಿಂದನೂ 11 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿಗೆ, ಇದರಲ್ಲೊಂದು 15 ಮಾರ್ಕ್ಸಿಗೆ ಬರಬಹುದು. LPP ಇಂದ 6 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮು, 6 +
7 ಮಾರ್ಕ್ಸಿಗೆ ಬರುತ್ತೆ. ಇವಾಗ ಅದು 1 ಮಾರ್ಕ್ಸಿಗೆ ಕ್ವಶನ್ ಕೇಳೋದನ್ನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಆ್ಯಂಡ್ ದೆನ್ ಹಾಗಂದ್ರೆ ಒಂದು 5 ಮಾರ್ಕ್ಸಿಗೆ ಬರ್ಬೋದು, ಅಲ್ಲ 6 ಅನಿಸುತ್ತೆ ಇದೆ, 6 to 7 ಮಾರ್ಕ್ಸಿಗೆ ಬರಬಹುದು. ಇಲ್ಲಿ ಇಂಟಗ್ರಲ್ಸಿಂದ ಫೈನಲ್ ಎಕ್ಸಾಮಲ್ಲಿ ನಿಯರ್ಲಿ 20 ಮಾರ್ಕ್ಸಿಗೆ ಬರುತ್ತೆ, ಸಮ್ಟೈಮ್ಸ್ 18 to 20 ಮಾರ್ಕ್ಸ್ ಬರುತ್ತೆ. ಇಲ್ಲಿವಾಗ 7.6 ಇರೋದಕ್ಕೋಸ್ಕರ ವಿ ಕ್ಯಾನ್ ಥಿಂಕ್ ಆಫ್ ಗೆಟಿಂಗ್ ಅರೌಂಡ್ 25 ಮಾರ್ಕ್ಸಿಗೇನೋ ಬರಬಹುದೇನೋ. 50 ಇಲ್ಲ ಆಯಿತು, ರಿಮೈನಿಂಗ್ 120 ರೀಚ್ ಆಗಬೇಕಲ್ಲ ಮಕ್ಕಳೇ, ಮತ್ತು 70ನ ಇದರಿಂದ ಎಲ್ಲ ತೆಗ್ದಿರುವಂಥದ್ದು. ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂತ ಅಂದರೆ, ದ ಫಸ್ಟ್ ಇಂಪಾರ್ಟೆನ್ಸ್ ಇಸ್ ಫಾರ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಯಾಕೆ ಮ್ಯಾಮ್ ಅಂತ ಕೇಳಿದರೆ ಹೇಳ್ತೀನಿ ನೋಡಿ, ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಫಾರ್ ದಿಸ್ ಒನ್ ಫಸ್ಟ್ ಪ್ರಿಫರೆನ್ಸ್. ಯಾಕೆ ಅಂತ ಅಂದರೆ, ಇದನ್ನು ಆಲ್ರೆಡಿ ನೀವು ಕ್ವಾರ್ಟರ್ಲಿ ಟೆಸ್ಟಿಗೆ ಓದಿರ್ತೀರ, ಕರೆಕ್ಟ್? ಹೆಂಗೂ ಹೈ ವೇಟೇಜ್ ಬಂದೇ ಬರುತ್ತೆ. ಸೊ ಫಸ್ಟ್ ಪ್ರಿಫರೆನ್ಸ್ ಇಸ್ ಫಾರ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಸೆಕೆಂಡ್ ಪ್ರಿಫರೆನ್ಸ್ ಆಬ್ವಿಯಸ್ಲಿ ಇಟ್ ಈಸ್ ಫಾರ್ ಇಂಟಗ್ರೇಷನ್ ಓನ್ಲಿ. ಬಟ್ ಸ್ಕಿಪ್ ಮಾಡಬೇಡಿ ಮಕ್ಕಳೇ, ಪೇಪರ್ನ ತೆಗೆದು ನೋಡಿದರೆ ಬರೀ ಕಂಟಿನ್ಯೂಟಿ ಆ್ಯಂಡ್ ಇಂಟಗ್ರೇಷನಿಂದನೇ, ಡಿಫ್ರೆನ್ಸಿಯೇಷನ್ ಮತ್ತು ಇಂಟಗ್ರೇಷನಿಂದನೇ ಕ್ವಶನ್ ಇದ್ದಂಗೆ ಅನಿಸುತ್ತೆ. ಸೊ ಸ್ಕಿಪ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಹೆದರಿಕೆ ಸ್ಟಾರ್ಟ್ ಆಗುತ್ತೆ, ಅಯ್ಯೋ ನಾನು ಏನೂ ಓದೇ ಇಲ್ಲ, ಇಡೀ ಪೇಪರ್ ತುಂಬ ಇಂಟಗ್ರೇಷನ್ನೇ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಓಕೆನಾ? ಸೆಕೆಂಡ್ ಪ್ರಿಪ್ರೇಷನ್ ಐ ವಿಲ್ ಗಿವ್ ಫಾರ್ ದಿಸ್ ಒನ್. ಫಾರ್ ದೀಸ್ ಟು ಬೋತ್, ದೀಸ್ ಟೂಗೆ ನಾನು ಥರ್ಡ್ ಪ್ರಿಫರೆನ್ಸ್ ಕೊಡ್ತೀನಿ. ಯಾಕಂತಂದರೆ ಡಿಟರ್ಮಿನೆಂಟ್ಸ್ ಮತ್ತು ಮ್ಯಾಟ್ರಿಕ್ಸ್ ಇಟ್ ಈಸ್ ಕಂಬೈನ್ಡ್, ಒಂದನ್ನು ಬಿಟ್ಟು ಒಂದಿಲ್ಲ. ಸೊ ಅದಕ್ಕೋಸ್ಕರ ಒಂದನ್ನು ಮ್ಯಾಟ್ರಿಕ್ಸ್ ಗೊತ್ತಿದ್ರೆ ಡಿಟರ್ಮಿನೆಂಟ್ಸ್ ಏನು ಕಷ್ಟ ಅಲ್ಲ. ಇವೆರಡನ್ನು ಓದಿ ಮಕ್ಕಳು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಒಂದು 30 ಹತ್ತಿರ ಇದರಲ್ಲೇ ತಗೊಳ್ಬೋದು, 30 ಅಲ್ಲಿದ್ರೆ ಒಂದು 20-25 ಅಂತ ಸ್ಕೋರ್ ಮಾಡ್ಬೋದು. ಆ್ಯಂಡ್ ದ ಫೋರ್ತ್ ಪ್ರಿಫರೆನ್ಸಸ್ ಫಾರ್ ದ ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್, ಈಸಿ ಚಾಪ್ಟರ್ ಆಗಿರೋದಕ್ಕೋಸ್ಕರ. ಆ್ಯಂಡ್ ದೆನ್ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸನ್ನ ಫಸ್ಟಿಗೆ ಇವಾಗ ಕಲಿತಿರ್ತೀರ, ಸ್ವಲ್ಪ ಕಷ್ಟ ಆಗುತ್ತೆ. ಇದರಿಂದ ಕ್ವಶನ್ ಬಂದರೆ ಬಿಡಲೇಬೇಡಿ. ಫಿಫ್ತ್ ಪ್ರಿಫರೆನ್ಸ್. ಆ್ಯಂಡ್ ದೆನ್ ದಿಸ್ ಒನ್ ಫಾರ್ 6th ಒನ್, ದಿಸ್ ಒನ್ ಇಸ್ ಫಾರ್ 7th ಒನ್. ಓಕೆ, ಇವೆರಡನ್ನ ಇಂಟರ್ಚೇಂಜ್ ಮಾಡ್ಕೊಳ್ಳಿ ಬೇಕಾದರೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಕೆಲವರಿಗೆಲ್ಲ ಈಸಿ ಆಗಿರುತ್ತೆ. ಎಸ್, ಯು ಕ್ಯಾನ್ ಸಾಲ್ವ್ ದಿಸ್ ಒನ್. ನಾನು ಸಾಲ್ವ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಈ ರೀತಿಯಾಗಿ ಚಾಪ್ಟರ್ಗಳನ್ನು ಸ್ಕಿಪ್ ಮಾಡಬೇಡಿ. ಕೆಲವರಿಗೆ ಹ್ಯಾಬಿಟ್ ಇರುತ್ತೆ, ಇಲ್ಲ ನಾನು ಈ ಚಾಪ್ಟರ್ನ ಟಚ್ಚೇ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಅಂಥ ಮಿಸ್ಟೇಕನ್ನು ಮಕ್ಕಳೇ ಮಾಡಬೇಡಿ. ಅರ್ಥ ಆಗ್ತಿದೆಯಾ? ಸೊ ಚೆನ್ನಾಗಿ ಓದಿ. ಯಾಕಂತಂದರೆ ಬೆಸ್ಟ್ ಆಫ್ 2ನ, ಔಟ್ ಆಫ್ 3ಯಲ್ಲಿ ಬೆಸ್ಟ್ ಆಫ್ 2ನ ಫೈನಲ್ ಎಕ್ಸಾಮಿಗೆ ಕನ್ಸಿಡರ್ ಮಾಡ್ತಾರೆ. ನೀವು ಫೈನಲ್ ಎಕ್ಸಾಮನ್ನ ಬರೆಯೋದು 80 ಮಾರ್ಕ್ಸಿಗೆ, ರಿಮೈನಿಂಗ್ 20 ಎಲ್ಲ ಇದರಿಂದನೇ ಬರುವಂತಹದ್ದು. ಸೊ ಇಂಥದ್ದೊಂದು ತಪ್ಪನ್ನು ಯಾರೂ ಮಾಡಲೇಬೇಡಿ. ಚೆನ್ನಾಗಿ ಓದಿ. ಕ್ವಾರ್ಟರ್ಲಿ ಟೆಸ್ಟಲ್ಲಿ ಕೆಲವರೆಲ್ಲ ಸುಮ್ಮನೆ ವೇಸ್ಟ್ ಮಾಡಿದ್ರು, ಚೆನ್ನಾಗಿ ಸ್ಕೋರ್ ಮಾಡಿರೋದಿಲ್ಲ, ಓದಿರೋದಿಲ್ಲ. ಆದರೆ ನಮ್ಮ ಮಿಡ್ ಟರ್ಮಲ್ಲಿ ಯಾರು ಅಂಥದ್ದೊಂದು ಮಿಸ್ಟೇಕನ್ನು ಮಾಡಬೇಡಿ. ತುಂಬ ಜನ ಟೆನ್ಷನಲ್ಲಿ ಇರ್ತಾರೆ, ಏನು ಓದೋದು ಎತ್ತ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು. ಯಾರಿಗೆಲ್ಲ ಅಂಥದ್ದೆಲ್ಲ ಕನ್ಫ್ಯೂಷನ್ ಇದೆ, ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಲೇ ನಾವು ನಿಮ್ಮ ಕ್ವಾರ್ಟರ್ಲಿ ಟೆಸ್ಟಿಗೆ ತುಂಬ ಕ್ಲಾಸ್ಗಳನ್ನು ಮಾಡಿದ್ದೀವಿ, ಮಿಡ್ ಟರ್ಮಿಗೂ ಮಕ್ಕಳೇ ಮಾಡ್ತಾ ಇದ್ದೀವಿ, ಮ್ಯಾರಥಾನ್ ಮಾಡ್ತೀವಿ. ಆ್ಯಂಡ್ ದೆನ್ ಇಂಪಾರ್ಟೆಂಟ್ ಕ್ವಶನ್ಸ್, ದೆನ್ ಡೌಟ್ ಸಾಲ್ವಿಂಗ್ ಕ್ಲಾಸಸ್, ಈ MCQ ಕ್ಲಾಸ್, ಈ ರೀತಿಯಾಗಿ ಬೇರೆ ಬೇರೆ ಕ್ಲಾಸ್ಗಳನ್ನು ವೀಕ್ಲಿ ಅರೌಂಡ್ 70 ಕಂಟೆಂಟ್ಗಳನ್ನು ನಿಮಗೆ ಕೊಡ್ತೀವಿ. ಅದರದ್ದೆಲ್ಲ ನೋಟಿಫಿಕೇಷನ್ ಬೇಕು ಅಂತಂದರೆ ಇವಾಗಲೇ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಬೇಕು. ನಮ್ಮ ಬ್ಯಾಚ್ಗಳಲ್ಲಿ ನಮ್ಮ ಮಿಡ್ ಟರ್ಮಿಗೆ ರಿವಿಷನ್ ಸ್ಟಾರ್ಟ್ ಆಗ್ತಿದೆ ಮಕ್ಕಳೇ. ಸೊ ಯಾರೆಲ್ಲ ಇನ್ನೂ ನಮ್ಮ ಬ್ಯಾಚಿಗೆ ಜಾಯ್ನ್ ಆಗಿಲ್ಲ, ಸೆಕೆಂಡ್ PUC ಯಲ್ಲಿದ್ದವರಿಗೆ ವಿಜೇತ ಬ್ಯಾಚು, ಫಸ್ಟ್ PUC ಯಲ್ಲಿದ್ದವರಿಗೆ ಆರಂಭ ಬ್ಯಾಚು, ಯಾರೆಲ್ಲ ಜಾಯ್ನ್ ಆಗಲಿಲ್ಲ ಇವಾಗಲೇ ಜಾಯ್ನ್ ಆಗಿ ಮಕ್ಕಳೇ. ಸೊ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೇರ್ ಟೇಕ್ ಕೇರ್, ಬೈ ಬೈ.